ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿರೋ ಮತ್ತೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮಧುಗಿರಿಯಿಂದ ಸುಮಾರು ಒಂದು 7ರಿಂದ 8 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ DV ಹಳ್ಳಿ ಅಂದರೆ ದೊಡ್ಡ ವೀರಗೊಂದನಹಳ್ಳಿ ಅಂತ ಒಂದು ಊರಿದೆ. ಇಲ್ಲಿಂದ ಕರೆಕ್ಟಾಗಿ 6 ಕಿಲೋಮೀಟ್ರು ಮಧುಗಿರಿ ಕಡೆಯಿಂದ ಶಿರಾಗ್ ಹೋಗೋ ರೋಟಲ್ಲಿ ಬಂದರೆ ಲೆಫ್ಟ್ ಸೈಡ್ಗೆ ಹೋದರೆ ಇಲ್ಲಿ ಕೋಟೆ ಕಲ್ಲಪ್ಪ ಒಂದು ದೇವಸ್ಥಾನ ಕೂಡ ಇದೆ. ಸೊ ಆ ದೇವಸ್ಥಾನ ಒಂದು ಬೆಟ್ಟದ ಮೇಲೆ ಇರೋವಂಥದ್ದು. ಅದೇ ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಕೋಟೆ ಕಲ್ಲಪ್ಪನ ಬೆಟ್ಟ ಅಷ್ಟೇ ಅಲ್ಲ, ಅಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ ಮುಂದೆಗಡೆ ಹೋದ್ರೆ ತಿಮ್ಮಳಾಪುರ ಅರಣ್ಯ ಇಲಾಖೆ ಪ್ರದೇಶ ಕೂಡ ಇದೆ. ನೋಡೋಣ ಅಲ್ಲಿ ಹೋಗಿ ಓಪನ್ ಇದೆ ಏನು ಎತ್ತ ಅಂತ ಗೊತ್ತಾಗತ್ತೆ, ಬನ್ನಿ. ಈಗ ನೋಡಿ, ಸದ್ಯಕ್ಕೆ ನಾವು ಆಲ್ಮೋಸ್ಟ್ ದೇವಸ್ಥಾನದ ಹತ್ರನೇ ಇದ್ದೀವಿ. ಇಲ್ಲಿಂದ ಒಂದ್ 2 ಮೆಟ್ಲುಗಳಿದಾವೆ ಅಷ್ಟೇ. ಆ ದಾರಿನೂ ಕೂಡ ಸಖತ್ತಾಗಿದೆ. ಮೊದಲು ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಈ ಬೆಟ್ಟದ ವ್ಯೂನ ತೋರಿಸ್ತೀನಿ, ಬನ್ನಿ. ನೋಡ್ರಿ, ಎಷ್ಟೊಂದು 10-20 ಮೆಟ್ಲವೆ ಅಷ್ಟೇ. ಇಲ್ಲಿ ನೋಡ್ರಿ, ಬೆಟ್ಟದ ಹತ್ರ ಕುತ್ಕೊಳಕ್ಕೆ ಮಲ್ಕೊಳಕ್ಕೆ ಎಷ್ಟು ಪ್ರಶಾಂತವಾಗಿದೆ. ಇದು ರಂಗನಾಥ ಸ್ವಾಮಿ ಅಂತ ದೇವರು. ಸೊ ಇದನ್ನ ಇಲ್ಲಿ ಪೂಜಿಸ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೋಟೆಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಪುರಾಣ ಮಹಿಮೆ. ನೋಡಿ, ನಡಿ ಮಧ್ಯೆ ಕಾಣ್ತಾ ಇದ್ದಾನಲ್ಲ, ಆಯಪ್ಪನೇ ಕೋಟೆಕಲ್ ರಂಗನಾಥ ಸ್ವಾಮಿ. ನಡಿ ಮಧ್ಯೆ ಉದ್ಭವ ಮೂರ್ತಿ. ಈ ಕಡೆ ಇದಾವೆ 2 ಶ್ರೀದೇವಿ ಭೂದೇವಿ. ಮತ್ತೆ ಆಯಪ್ಪನೇ ಅದನ್ನ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿದ್ರು. ಇವರಿಬ್ರು ಜಯಾ ವಿಜಯರು. ವೈಕುಂಠದಲ್ಲಿ ಶ್ರೀಮನ್ ಮಹಾವಿಷ್ಣುಗೆ ದ್ವಾರಪಾಲಕರು. ಇಲ್ಲಿನ ಸ್ಥಳ ಪುರಾಣ ಮಹಿಮೆ ಏನು ಅಂದ್ರೆ, ಪೂರ್ವಾರ್ಜಿತ ಕಾಲದಲ್ಲಿ ಒಂದ್ ಹೆಣ್ಮಗಳಿಗೆ ಮಕ್ಳಿರ್ಲಿಲ್ವಂತೆ. ಆಯಮ್ಮ ತಿರುಪತಿ ವೆಂಕಟರಮಣನ್ಗೆ ಅರ್ಕೆ ಕಟ್ಟಿದ್ಲಂತೆ. ಆಯಮ್ಮ ಅರ್ಕೆ ಕಟ್ಟಿದ ತಕ್ಷಣ ಭಗವಂತ 9 ತಿಂಗಳ ಸನ್ನಿಧಾನ ಕೊಟ್ಟನಂತೆ. ಪಶ್ಚಿಮ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಹೋಗ್ಬೇಕಾದ್ರೆ ನಡಿ ಅರ್ಧ ದಾರಿಲಿ ಜ್ಞಾನ ತುಪ್ಪ ಅಮ್ಮ ಬಿದ್ದೋಗ್ಬಿಟ್ಟಿರೋದು. ಬಿದ್ದೋದ ತಕ್ಷಣ ಅಲ್ಲಿ ಗಂಡು ಮಗ ಸಂತಾನ ಭಾಗ್ಯ ಆಗ್ಬಿಟ್ಟೈತೆ. ಅಪ್ಪ, ನಾನು ನಿನ್ನ ಸೂತ್ಕ, ನಾನು ನಿನ್ನಲ್ಲಿ ಸನ್ನಿಧಾನಕ್ಕೆ ಬರಕ್ಕಾಗಲ್ಲ, ನೀನ್ ಇನ್ನೆಲ್ಲಾದ್ರೂ ಕುರು ಕೊಡ್ಬೇಕು ಅಂತ ಅಯ್ಯಮ್ಮ ಕೇಳ್ಕೊಂಡಾಗ ಅಯ್ಯಮ್ಮನ ಕನಸಿನಲ್ಲಿ 21 ದಿನ ಕಳೆದ್ಮೇಲೆ ಬಂದು ನೆಲೆಗೊಂಡಂಗ ಆಯ್ತಂತೆ. ಅವಾಗ ಇಂಥ ಬೆಟ್ಟದಲ್ಲಿ ಇಂಥ ಗುಹೆ ಒಳಗೆ ನಾನು ನೆಲೆಗೊಂಡಿದ್ದೀನಿ ಅಂತೇಳಿ, ಅಪ್ಪ ನನಗೆ ಗೊತ್ತಾಗಲ್ಲ, ನೀನೇ ದಾರಿ ತೋರಿಸ್ಬೇಕು ಅಂತ ಕೇಳ್ಕೊಂಡ್ಲಂತ. ಕೇಳ್ಕೊಂಡಿದ ತಕ್ಷಣ 21 ದಿನ ಕೇಳ್ಕೊಂಡಿದ ತಕ್ಷಣ ಬಲಗಡೆ ಭಾಗದಲ್ಲಿ ಬೆಟ್ಟದಲ್ಲಿ ನೆಲೆಗೊಂಡಿದ್ದೀನಿ ಗುಹೆ ಒಳಗೆ ಅಂತ ಹೇಳ್ದಂಗ ಆಯ್ತಂತೆ. ಅವಾಗ ಆ ಕೈಯಲ್ಲಿ ಇರ್ತೈತಲ್ಲ ಸಾಕ್ಷಾತ್ ಪರಮಾತ್ಮ ಶ್ರೀಮನ್ ಮಹಾವಿಷ್ಣು ಕೈಯಲ್ಲಿ ಇರ್ತೈತಲ್ಲ ಸುದರ್ಶನ ಚಕ್ರನ ಭಗವಂತ ಬಿದ್ದಿರೋ ಸ್ಥಳಕ್ಕೆ ಬೀಸ್ಬಿಟ್ನಂತೆ. ಅದು ಜ್ಯೋತಿ ರೂಪವಾಗಿ ಇಲ್ಲಿ ಕರ್ಕೊಂಬಂತಂತೆ. ಇಲ್ಲಿ 7 ಸರ್ಪ ಆಡ್ತಿತ್ತಂತೆ ಶಯನ. ಮತ್ತೆ ಆ ಶಯನ ಜ್ಯೋತಿ ಎರಡೂನು ಇಲ್ಲಿ ದಾರಿ ದೀಪ ತೋರಿಸಿ ಇಲ್ಲಿ ಮಾಯವಾದ್ವಂತೆ. ಅವತ್ತಿನಿಂದ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಇಲ್ಲಿ ಪ್ರತಿಷ್ಠೆ ಮಾಡಿರೋದು. ಇದು ಕೋಟೆ ಒಳಗಿರಿಂದ ಕೋಟೆ ಕಲ್ಲಪ್ಪ ಅಂತೇಳಿ ಪ್ರಸಿದ್ಧವಾಗಿರೋದು. ಇದು ಚೋಳರ ಕಾಲದ ದೇವಾಲಯ. ಬಾಕ್ಲಿಡಂಗಿಲ್ಲ, ಚೇವಣಿ ಹಾಕಂಗಿಲ್ಲ. ಅರ್ಥ ಆಯ್ತಾ? ನೋಡಿ, ಅದೇ ಸರ್ಪ 7 ಸರ್ಪದ ಆಕಾರ ಕಲ್ಲು ರಂಗನಾಥ ಸ್ವಾಮಿಗೆ. ಏನಪ್ಪಾ ಇದು ಇಲ್ಲಿನ ಸ್ಥಳ ಪುರಾಣ ಮಹಿಮೆ. ಈಗ ನೀವು ಮೇಲ್ಗಡೆ ಏನ್ ನೋಡಿದ್ರಿ, ಅದು ರಂಗನಾಥ ಸ್ವಾಮಿ ಬೆಟ್ಟ ಅಂತ. ಅಂದ್ರೆ ಕೋಟೆ ಕಲ್ಲಪ್ಪ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಆ ಒಂದು ಬಂಡೆಗಳ ಮಧ್ಯ, ಕೋಟೆಗಳ ಮಧ್ಯ ಇರೋದಕ್ಕೋಸ್ಕರ ಕೋಟೆ ಕಲ್ಲಪ್ಪ ಅಂತ ಕೂಡ ಕರೀತಾರೆ. ಆ ಕೋಟೆಗಳನ್ನ ಚೋಳರ ಕಾಲದಲ್ಲಿ ಕಟ್ಟಿಸಿರುವಂತದ್ದು. ಅಷ್ಟೇ ಅಲ್ಲದೆ ಆ ದೇವರು ಮಾಂಸ ಪ್ರಿಯ ಅಂತ ಕೂಡ ಕರಿಬಹುದು. ಯಾಕೆಂದ್ರೆ ಇಲ್ಲಿ ಏನೇ ಫಂಕ್ಷನ್ಗಳಾದರೂ ಸಿಹಿ ಅಷ್ಟೇ ಅಲ್ಲ, ಅಂದ್ರೆ ಸ್ವೀಟ್ ಅಡುಗೆ ಅಷ್ಟೇ ಅಲ್ಲ, ಖಾರ ಕೂಡ ಮಾಡ್ತಾರೆ. ಅಂದ್ರೆ ಚಿಕನ್, ಮಟನ್ ಆಗಿರ್ಬೋದು, ಎಲ್ಲವನ್ನ ಕೂಡ ಮಾಡ್ತಾರೆ. ಇಲ್ಲಿ ಒಬ್ರು ಭಟ್ರು ಕೂಡ ಸಿಕ್ಕಿದ್ದಾರೆ. ಇಲ್ಲಿ ಬೆಟ್ಟದಲ್ಲಿ ಏನೋ ಫಂಕ್ಷನ್ ಇದೆ ಅಂತೆ. ಸೊ ಅದಕ್ಕೆ ಅಡುಗೆ ಮಾಡಕಂತ ಬಂದವ್ರೆ. ದಾಸರಳ್ಳಿ ಪಾಂಡಪ್ಪ ಕೋಟೆ ಕಲ್ಲಪ್ಪನ ಬೆಟ್ಟಕ್ಕೆ ಅಡುಗೆ ಮಾಡಕ್ ಬಂದಿದ್ದೀವಿ. ಏನ್ ಅಡುಗೆ? ಮಟನ್ ಅಡುಗೆ. ಮಟನ್ ಮಾಡ್ತಾರೆ. ಮಟನ್. ಏನ್ ಫಂಕ್ಷನ್ ಇಲ್ಲಿ? ದೇವ್ರಿಗೆ ಎಡೆ. ಬೆಟ್ಟದ ಮೇಲ್ಗಡೆ ಬಂದ್ಮೇಲೆ ಬೆಟ್ಟ ವ್ಯೂನ ನೋಡೋದಾದ್ರೆ ಈ ರೀತಿ ಇದೆ. ನೋಡ್ರಿ ಯಾವ ರೀತಿ ಇದೆ ಬೆಟ್ಟದ ಮೇಲಿಂದ. ಈಗ ನೋಡಿ, ಸುಮಾರು ಆಲ್ರೆಡಿ 11:35 ಆಗಿದೆ. ಆದ್ರೂ ಇನ್ನು ಎಷ್ಟು ಮಂಜಾಗಿದೆ, ತಂಪಾಗಿದೆ. ಈ ಬೆಟ್ಟನ ನೀವು ಎಲ್ಲೋ ದೂರದ ಪ್ರದೇಶದಿಂದ ಬಂದು ನೋಡ್ತೀವಿ ಅಂದ್ರೆ ಅಂತ ನೋಡೋ ಅಂತ ಬೆಟ್ಟ ಏನಲ್ಲ. ಅಟ್ಲೀಸ್ಟ್ ನೀವು ಮಧುಗಿರಿ ಸೈಡ್ ಎಲ್ಲರೂ ಬಂದು, ಶಿರಾ ಸೈಡ್ ಏನಾದ್ರು ಬಂದ್ರೆ ನಿಯರ್ ಬೈ ಎಲ್ಲೋ ಇದೀವಿ, ಒಂದು 10-20 ಕಿಲೋಮೀಟರ್ ನಿಯರ್ ಬರ್ಬೋದು ಅನ್ನೋ ಟೈಮ್ ಇದ್ರೆ, ಸೊ ಆ ಟೈಮಲ್ಲಿ ಬಂದು ನೋಡೋ ಅಂತ ಬೆಟ್ಟ ಇದು. ಬಟ್ ಸ್ಟಿಲ್ ತುಂಬಾನೇ ಚೆನ್ನಾಗಿದೆ. ಗೌರ್ಮೆಂಟ್ ಇಂದ ನೀಟಾಗಿ ರೋಡು ಅದು ಇದೆಲ್ಲ ಮಾಡಿಸಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ಸ್ವಲ್ಪ ಕೆಲವೊಂದು ಚಟಗಳನ್ನೆಲ್ಲ ಮಾಡಿ ಅಲ್ಲಲ್ಲೇ ಬಾಟ್ಲು ಎಸ್ತಿ, ಅಲ್ಲಲ್ಲೇ ಗ್ಲಾಸು ಅದು ಇದು ಎಲ್ಲ ಹೊಡೆದಾಕೋರೆ. ಬಟ್ ಓಡಾಡ್ಕೊಬೇಕಾರೆ ಹುಷಾರಾಗಿ ಓಡಾಡ್ಬೇಕು. ಜಸ್ಟ್ ಈಗ ನಾವು ಬರ್ಬೇಕಾರೆ ಇನ್ನೊಬ್ರಿಗೆ ಹಂಗೆ ಕಾಲು ಸ್ವಲ್ಪ ಗಾಯ ಏನೋ ಆಯ್ತು, ಅದೊಂದು ನೀವು ಗಮನಿಸ್ಕೊಬೇಕು. ಅದ್ ಬಿಟ್ರೆ ಬೆಟ್ಟ ಅಂತೂ ಅದ್ಭುತವಾಗಿದೆ. ನಾವು ಬಂದಿರೋದು ಚಳಿಗಾಲದಲ್ಲಿ ನೋಡ್ಬೋದು. ಆ ಚಳಿಗಾಲದಲ್ಲಿ ಬಂದ್ರೂ ಎಷ್ಟು ಸಖತ್ತಾಗಿದೆ. ಬಟ್ ನೀವೇನಾದ್ರು ಮಳೆಗಾಲದಲ್ಲಿ ಬಂದ್ರೆ
ಫುಲ್ ಹಸಿರು ಹಸಿರಾಗಿರುತ್ತೆ, ಇನ್ನೂ ಅದ್ಭುತವಾಗಿರುತ್ತೆ. ಸೊ ಇವತ್ತು ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನು ನಮ್ಮ ಶರಣ್ ಅವ್ರು ಬಂದಿದ್ದೀವಿ. ಇಲ್ಲಿ ನೋಡಿ ಒಂದು ಎಕ್ಸ್ಪಲ್ಸ್ ದಿ ಓಜಿ, ಒಳ್ಳೆ ಕುದುರೆ ತರ ಇದೆ ಗಾಡಿ. ಸೊ ಹೆಂಗಿತ್ತು ಇವತ್ತಿನ ಬೆಟ್ಟ? ಚೆನ್ನಾಗಿತ್ತು. ಹಾ. ಬಟ್ ಅಲ್ಲಿ ಅದು ಇದು ಗ್ಲಾಸ್ ಹೊಡೆದಾಕಿರೋದೇ ತುಂಬಾ ಬೇಜಾರು. ಬರ್ತಾರೆ ದೇವಸ್ಥಾನ ನೋಡ್ಕೊಬೇಕು, ಹೋಗ್ಬೇಕು, ಖುಷಿಯಾಗಿ ಹೋಗ್ಬೇಕು. ಅದ್ ಬಿಟ್ಟು ಅದು ಇದು ಚಟಗಳೆಲ್ಲ ಇಟ್ಕೊಂಡು ಸರಿ ಇರಲ್ಲ ಅದೆಲ್ಲ. ಅಷ್ಟೇ ನೋಡುವ, ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಏನು ಎತ್ತ ಅಂತ ನೋಡೋಣ. ಕರೆಕ್ಟಾಗಿ ಇಲ್ಲಿಂದ ಒಂದು 2 ಕಿಲೋಮೀಟ್ರು ಹಂಗೆ ಡೌನ್ಗೆ ಹೋಗಿ ಮತ್ತೆ ರೈಟ್ ಸೈಡ್ಗೆ ಹೋದ್ರೆ ಅಲ್ಲಿ ತಿಮ್ಮಳಾಪುರ ಅರಣ್ಯ ಫಾರೆಸ್ಟ್ ಸಮಥಿಂಗ್ ಇದೆ. ಅಲ್ಲಿ ನೋಡೋಣ, ಹೋಗಿ ಓಪನ್ ಇದ್ರೆ ಅಲ್ಲಿ ಒಳಗಡೆ ಕೂಡ ಹೋಗಿ ಬರೋಣ. ರೋಡು, ಊರು, ವಾತಾವರಣ ಅಂತೂ ಸಖತ್ತಾಗಿದೆ. ಹಳ್ಳಿ ಮನೆಗಳು ಮುಂದೆ ಟ್ಯಾಕ್ಟ್ರಿಗಳು, ಅದ್ಭುತ ಅದ್ಭುತ. ಅಲ್ಲಿ ನೀವು ಮೇಲ್ಗಡೆ ನೋಡ್ತಿದ್ದೀರಾ, ಅಲ್ಲಿ ಒಂದು ಬೆಟ್ಟ ಇದೆ. ಈಗ ಅದೇ ಬೆಟ್ಟಕ್ಕೆ ನಾವು ಹೋಗಿ ಬಂದಿದ್ದು. ಅಲ್ಲಿಂದ ಹಂಗೆ ಇಲ್ಲಿ ತಿಮ್ಲಾಪುರ ಅರಣ್ಯ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಸಣ್ಣದಾಗಿ ಏನೋ ನೀರಿಂದು ಕೆರೆ ಅಂತನೂ ಅನ್ನಕ್ಕಾಗಲ್ಲ, ಹೊಂಡ ಅಂತ ಅನ್ನಕ್ಕಲ್ಲ, ಸ್ವಲ್ಪ ದೊಡ್ಡದಾಗಿ ಒಂದು ತಕ್ಕ ಮಟ್ಟಿಗಿದೆ. ನೋಡಕ್ ಒಂಥರ ಅದ್ಭುತವಾಗಿದೆ ನೋಡಿ. ಇಲ್ಲಿಂದನೇ ಒಂದು ರೋಡ್ ಇದೆ, ಹಿಂದಗಡೆ ಒಂದು ಬೋರ್ಡ್ ಸಮೇತ ಹಾಕಿದ್ದಾರೆ. ಸೊ ಇಲ್ಲಿ ಹೋಗ್ಬೇಕು, ಬಟ್ ಪರ್ಮಿಷನ್ ಇಲ್ಲ. ಈ ತರ ಒಂದು ಮ್ಯಾಟ್ರ್ ಐತೆ ಅಂತನೂ ಗೊತ್ತಿರಲಿಲ್ಲ ನಮ್ಗೆ. ಏನೇನು ಪ್ರೂಫ್ ಕೊಡ್ಬೇಕು ಅವ್ರಿಗೆ? ಅವ್ರಿಗೆಲ್ಲ ಗ್ರೂಪ್ ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ಇವಾಗ ಬ್ಯಾಸ್ಗೆ ಬಂತಲ್ಲ, ಇವಾಗ ಯಾರನ್ನು ಕೊಡಲ್ಲ, ಪರ್ಮಿಷನ್ ಕೊಡಲ್ವಾ ಈ ಟೈಮಲ್ಲಿ? ನೈಟ್ ಅಲೋ ಮಾಡ್ತಾರಾ? ಅಲೋ ನಾವು ಇರ್ಬೇಕು ಜೊತೆಗೆ. ಸರ್, ನಾವು ಏನಾದ್ರು ಗಾಡಿಯಲ್ಲಿ ಬಂದ್ರು ಅಲೋ ಆಗುತ್ತಾ ಅಥವಾ ಕಾರಲ್ಲಿ ಏನಾದ್ರು ಬರಲೇಬೇಕು ಅಂತ ಏನಾದ್ರು ಇದೆಯಾ? ಚೆನ್ನಾಗಿ ಬರ್ಬೇಕು. ಆ ಗಾಡಿಯಲ್ಲಿ ಇಲ್ಲ ಅಲ್ಲ? ಹೆಬ್ಬಾವು, ಚಿರತೆ, ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಸೊ ಈಗ ಇಲ್ಲಿಂದ ಏನ್ ನೋಡ್ತಿದ್ದೀರಾ ಅದೇ ಬೋರ್ಡ್ ಇದು, ಹಂಗೆ ಇದೆ ಒಂದು ದಾರಿ. ಬಟ್ ಸೀನ್ ಏನಂದ್ರೆ ಅಲ್ಲಿ ಹೋಗಿ ಬಂದ್ಮೇಲೆ ಅವ್ರು ಹೇಳಿದ್ದು ಮೇನ್ ಥಿಂಗು ಪರ್ಮಿಷನ್ ತಗೊಂಡ್ಬರ್ಬೇಕು. ಓಕೆ, ಪರ್ಮಿಷನ್ ತಗೊಂಡ್ಬರ್ಬೇಕು. ಅದ್ರ ಜೊತೆ ನಾವು ಹೋಗ್ಬೇಕಾದ್ರೆ ಆದಷ್ಟು ಕಾರಲ್ಲಿ ಹೋಗ್ಬೇಕಂತೆ. ಅದು ಯಾಕೆ ಅಂದ್ರೆ ಅಲ್ಲಿ ಹೆಬ್ಬಾವು, ಚಿರತೆ, ಹುಲಿ ಸಮಥಿಂಗ್ ಅವೆಲ್ಲ ಇರ್ಬೋದು. ನಿಮಗೆ ಕಣ್ಣಿಗೆ ಕಾಣಿಸ್ಬೋದು, ಕೆಲವೊಂದು ಟೈಮ್ ಕಾಣಲ್ಲ. ಬಟ್ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸ್ತವೆ ಅಂತ ಅಂದ್ರು. ಅದರ ಜೊತೆ ಈ ಗಾಲದಲ್ಲಿ ಅಂದ್ರೆ ಇನ್ನೇನ್ ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಬಂತು, ಅದರಿಂದ ಪರ್ಮಿಷನ್ ಕೊಡಲ್ಲ ಅಂತ ಅಂದ್ರು. ಆದಷ್ಟು ಮಳೆಗಾಲದಲ್ಲಿ ಬಂದ್ರೆ ಒಳ್ಳೇದು ಅಂದ್ರು. ಮತ್ತೆ ಅಲ್ಲಿ ನಮ್ಗೆ ಹೋಗ್ಬೇಕಾದ್ರೆ ಒಬ್ರು ಯಾರಾದ್ರೂ ಗೈಡ್ ಇರ್ಬೇಕಂತೆ, ಅವ್ರ ಜೊತೆ ಹೋಗ್ಬೇಕಂತೆ. ಬಟ್ ಅವ್ರ ಜೊತೆ ಹೋಗಕ್ಕೆ ಅವರೆಲ್ಲ ಸದ್ಯಕ್ಕೆ ಈಗ ಬೀಟ್ ಹೋಗೋರೆ. ಅಂದ್ರೆ ಬೀಟ್ ಏನಂದ್ರೆ, ಈಗ ನೋಡಿ ಈ ಒಂದು ಅಭಯಾರಣ್ಯ ಇರೋದು ಸುಮಾರು 12,500 ಎಕರೆಯಲ್ಲಿ ಇರುವಂತದ್ದು. ಬಟ್ ಹೆಕ್ಟಾರ್ ಅಲ್ಲಿ ನೋಡೋದಾದ್ರೆ 5,086 ಹೆಕ್ಟಾರ್, ಅಂದ್ರೆ 1 ಹೆಕ್ಟಾರ್ ಈಸ್ ಈಕ್ವಲ್ಸ್ ಟು ಆಲ್ಮೋಸ್ಟ್ 2.5 ಎಕರೆ ಏನೋ ಸಮಥಿಂಗ್ ಬರುತ್ತೆ. ಸೊ ಅದೇ ರೀತಿ ಎಲ್ರು ಒಂದ್ 10 ಜನ ಇದ್ರೆ 10 ಜನನು ಒಂದೊಂದು ಜಾಗದಲ್ಲಿ ಇರ್ತಾರೆ. ಅಂದ್ರೆ ಕುರಿ ಮೇಕೆ ಏನಾರು ಹೊಡ್ಕೊಂಡ್ ಬಂದಿರ್ತಾರೆ ರೈತರು. ಸೊ ಅವಾಗ ಏನಾರು ಏನೋ ಹೆಚ್ಚು ಕಮ್ಮಿಯಾಗಿ ಏನೋ ಬೆಂಕಿ ಹತ್ತದು, ಸೊ ಆತರ ಏನಾರು ಆಗ್ಬಾರ್ದು ಅಂತ ಸೊ ಎಲ್ರು ಒಂದ್ ಕಡೆಗೆ ಅಂದ್ರೆ ಬೀಟ್ ಅಂತ ಹೋಗಿರ್ತಾರೆ. ಸೊ ಅದರಿಂದ ಈಗ ನಿಮಗೆ ಪರ್ಮಿಷನ್ ಸಿಗೋದು ಡೌಟ್. ಮೇ ಬಿ ಬಂದ್ರೆ ಮಳೆಗಾಲದಲ್ಲಿ ಆ ತರ ಯಾವ್ದಾದ್ರು ಬೇರೆ ಟೈಮಲ್ಲಿ ಬನ್ನಿ ಅಂತ ಅಂದ್ರು. ಹೆಂಗಿತ್ತು ಇವತ್ತಿನ ದಿನ ಶರಣ್? ತುಂಬಾ ಚೆನ್ನಾಗಿತ್ತು, ಬೇರೆ ಮಾತಿಲ್ಲ. ಹೌದು, ಖಂಡಿತ ತುಂಬಾ ಚೆನ್ನಾಗಿತ್ತು. ನೀವು ಬಂದ್ರೆ ರಿಯಲಿ ಎಂಜಾಯ್ ಮಾಡ್ತೀರಾ ನಮ್ಮ ಮಧುಗಿರಿ ತಾಲೂಕಲ್ಲಿ ಇರುವಂತ ಜಾಗನ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದೀವಿ. ನಮಸ್ಕಾರ ಅಂಡ್ ಬಾಯ್ ಬಾಯ್ ಫ್ರಮ್ ನಮ್ಮ ಮಧುಗಿರಿ.